ಪ್ರೀತಿಯ ವಿದ್ಯಾರ್ಥಿಗಳೇ, ಚಂದನ ವಾಹಿನಿಯ ಪಾಠಕ್ಕೆ ಸ್ವಾಗತ. ನಾನು ಪ್ರಹ್ಲಾದ್ ವಾಪತ್ತಾರ್. ಈ ದಿನ ಸಮಾಜ ವಿಜ್ಞಾನದ 10ನೇ ತರಗತಿಯ ರಾಜ್ಯಶಾಸ್ತ್ರ ಪಾಠದ ಕುರಿತಾಗಿ ಅಧ್ಯಯನ ಮಾಡೋಣ. ತಮಗೆಲ್ರಿಗೂ ಪಾಠಕ್ಕೆ ಆತ್ಮೀಯ ಸ್ವಾಗತ. ನೋಡಿ, ಒಂದು ಚಟುವಟಿಕೆಯನ್ನು ನಾವು ಮಾಡೋಣ. ನಿಮ್ಮ ಮನೆಯ ಅಕ್ಕಪಕ್ಕ ಯಾರು ಯಾರು ಇರ್ತಾರೆ? ನಿಮ್ಮ ಮನೆ ಇದೆ, ನೀವೆಲ್ಲ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತೀರಿ. ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರ್ಯಾರು ಇರ್ತಾರೆ? ಊಹೆ ಮಾಡಿದ್ದೀರಲ್ವಾ? ಹಾಂ, ನೆಂಟರಿರ್ತಾರೆ, ಸ್ವಜಾತಿಯವರು ಇರ್ತಾರೆ, ಅನ್ಯ ಕೋಮಿನವರು ಇರ್ತಾರೆ, ಸ್ನೇಹಿತರಿರ್ತಾರೆ, ಬಂಧುಗಳಿರ್ತಾರೆ, ಆತ್ಮೀಯರು ಇರ್ತಾರೆ, ಕೆಲವೊಂದು ಸಲ ವೈರಿಗಳು ಕೂಡ ಇರ್ತಾರೆ ಅಲ್ವಾ? ನಾವು ವಾಸಿಸುವಂಥ ಮನೆ, ಅದರ ಸುತ್ತಲೂ ಕೂಡ ನಾವು ಇವರೆಲ್ಲರನ್ನೂ ಕೂಡ ನಾವು ಕಾಣ್ತೀವಿ ಅಲ್ವಾ? ಹೌದು. ನೋಡಿ ಮಕ್ಕಳ, ಇವರೆಲ್ಲರೊಂದಿಗೆ ನಾವು ಅನ್ಯೋನ್ಯವಾಗಿ ಇದ್ದೀವಾ? ಈಗ ಸ್ನೇಹಿತರೊಂದಿಗೆ, ನೆಂಟರೊಂದಿಗೆ, ಇತರೆ ಜಾತಿಯವರೊಂದಿಗೆ, ಬೇರೆ ಧರ್ಮದವರೊಂದಿಗೆ ನಾವೆಲ್ಲರೂ ಕೂಡ ಅನ್ಯೋನ್ಯವಾಗಿ, ಅಂದರೆ ಆತ್ಮೀಯವಾಗಿ ದಿನನಿತ್ಯ ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡು ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ಇದ್ದೀವಾ? ನೋಡಿ, ಕೆಲರ ಜೊತೆಗೆ ನಾವು ಉತ್ತಮ ಬಾಂಧವ್ಯವನ್ನು ಹೊಂದಿರ್ತೀವಿ, ಆದರೆ ಇನ್ನು ಕೆಲರ ಜೊತೆಗೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿರಲ್ಲ. ಅದಕ್ಕೆ ಕಾರಣಗಳು ಹಲವು ಅಲ್ವಾ? ನೋಡಿ, ಬಹಳಷ್ಟು ಜನ ನಾವು ಏನು ಮಾಡ್ತೀವಿ, ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದೋದಕ್ಕೆ ಪ್ರಯತ್ನಿಸ್ತೀವಿ. ಆದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ನಾವು ಉತ್ತಮ ಬಾಂಧವ್ಯವನ್ನು ಹೊಂದೋದಕ್ಕೆ ಸಾಧ್ಯವಿಲ್ಲ ಅಲ್ವಾ? ನೋಡಿ, ಕಾರಣಾಂತರಗಳಿಂದ ಈ ಸಂಬಂಧಗಳು ಕೆಲವೊಮ್ಮೆ ವ್ಯತ್ಯಾಸಗಳಾಗೋದನ್ನು ಕಾಣ್ತೀವಿ. ಆದರೂ ಕೂಡ ಇವ್ರ ಜೊತೆಗೆ ನಾವು ನಮ್ಮ ವೈರಿಗಳಿರ್ಬೋದು, ಅಥವಾ ಕೆಲವೊಂದು ಸಲ ದ್ವೇಷ ಇರ್ಬೋದು, ಅಸೂಯೆ ಇರ್ಬೋದು, ಮತ್ಸರದಿಂದ ನಾವು ಕೆಲವು ಸಂದರ್ಭಗಳಲ್ಲಿ ನಾವು ಅವ್ರ ಜೊತೆಗೆ ನಾವು ಒಳ್ಳೆಯ ಸಂಬಂಧವನ್ನು ಹೊಂದಿರೋದಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ನಾವು ಕೂಡಿ ಬಾಳೋದನ್ನು ಕಾಣ್ತೀವಿ ಅಲ್ವಾ? ಹಬ್ಬ ಹರಿದಿನಗಳಲ್ಲಿ, ಜಾತ್ರೆ ಉತ್ಸವಗಳಲ್ಲೂ ಕೂಡ ನಾವು ಈ ರೀತಿ ಭಾಗವಹಿಸ್ತಾ ಇರ್ತೀವಿ. ಈಗ ನಾವು ಭೂಮಿಯ ಕಡೆ ಹೋಗೋಣ. ಭೂಮಿಯ ಮೇಲೆ ಅನೇಕ ರಾಷ್ಟ್ರಗಳು ಇರೋದನ್ನು ಕಾಣ್ತೀವಿ. ಅದರಲ್ಲಿ ನಮ್ಮ ಭಾರತವೂ ಕೂಡ ಒಂದು ರಾಷ್ಟ್ರ ಅಲ್ವಾ? ಭಾರತವು ವಿವಿಧ ದೇಶಗಳೊಂದಿಗೆ ವ್ಯಾಪಾರ, ವ್ಯವಹಾರ, ಸಾಂಸ್ಕೃತಿಕ ಕೊಡು ತೆಗೆದುಕೊಳ್ಳುವ ಸಂಬಂಧವನ್ನು ಪುರಾತನ ಕಾಲದಿಂದಲೂ ಕೂಡ ಇಟ್ಕೊಂಡಿರೋದನ್ನು ನಾವು ಕಾಣ್ತೀವಿ. ಸಾವಿರಾರು ವರ್ಷಗಳಿಂದ ರಾಜ ಮಹಾರಾಜರಿಂದ ಕೂಡ ನಾವು ಸಮುದ್ರದ ಮೂಲಕ, ಭೂಮಾರ್ಗದ ಮೂಲಕ ಅನೇಕ ರೀತಿಯ ವ್ಯಾಪಾರ ವ್ಯವಹಾರ ಮಾಡ್ತೀವಿ ನಾವು. ಜೊತೆಗೆ ಅನೇಕ ರೀತಿಯ ಸಾಂಸ್ಕೃತಿಕ ವಿನಿಮಯ. ಇತ್ತೀಚೆಗೆ ನಾವು ಭಾರತ ಸ್ವತಂತ್ರ ಪಡೆದ ಮೇಲೆ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ತಂತ್ರಜ್ಞಾನದ ಮುಖಾಂತರ ನಮ್ಮ ಜಗತ್ತಿನ ಎಲ್ಲ ದೇಶಗಳ ಜೊತೆಗೆ ವ್ಯಾಪಾರ ವ್ಯವಹಾರವನ್ನು ನಾವು ಇಟ್ಕೊಂಡಿದ್ದನ್ನು ಕಾಣ್ತೀವಿ. ಸ್ವತಂತ್ರ ನಂತರ ನಮ್ಮದೇ ಆದಂಥ ಒಂದು ನೀತಿ ಧೋರಣೆಯನ್ನು ನಾವು ಅನುಸರಿಸ್ತೀವಿ. ಯಾವ ದೇಶದ ಜೊತೆಗೆ ಉತ್ತಮ ಬಾಂಧವ್ಯನ ನಾವು ಹೊಂದಿದ್ದೀವಿ, ಯಾವ ದೇಶದ ಜೊತೆಗೆ ನಾವು ಉತ್ತಮ ಬಾಂಧವ್ಯವನ್ನು ಹೊಂದಿಲ್ಲ, ಅಥವಾ ಕಾರಣಾಂತರಗಳಿಂದ ಕೆಲವೊಮ್ಮೆ ಅಸಮಾಧಾನವನ್ನು ಕೆಲವೊಂದು ದೇಶಗಳ ಜೊತೆಗೆ ನಾವು ಹೊಂದಿದ್ದನ್ನು ಕಾಣ್ತೀವಿ. ಅದಕ್ಕೆ ಕಾರಣಗಳು ಕೂಡ ಇರ್ತವೆ. ಹೇಗೆ ನಿಮ್ಮ ಮನೆ ಪಕ್ಕದಲ್ಲಿ ನೀವು ಕೆಲವೊಬ್ಬರ ಜೊತೆಗೆ ಅನ್ಯೋನ್ಯವಾಗಿರ್ತೀರೋ, ಕೆಲವೊಬ್ಬರ ಜೊತೆಗೆ ಅನ್ಯೋನ್ಯವಾಗಿರೋದಕ್ಕೆ ಸಾಧ್ಯವಿಲ್ಲೋ, ಹಾಗೆ ಭಾರತವೂ ಕೂಡ ಕೆಲವೊಂದು ದೇಶಗಳ ಜೊತೆಗೆ ಉತ್ತಮ ಬಾಂಧವ್ಯವನ್ನು, ಇನ್ನು ಕೆಲವು ದೇಶಗಳ ಜೊತೆಗೆ ಅಂಥ ಉತ್ತಮ ಬಾಂಧವ್ಯವನ್ನು ಹೊಂದಿರದೇ ಇರೋದನ್ನು ನಾವು ಕಾಣ್ತೀವಿ. ಈ ಕುರಿತಾಗಿ ನಾವು ಈ ದಿನ ಅಧ್ಯಯನ ಮಾಡೋಣ. ಸಮಾಜ ವಿಜ್ಞಾನದ 10ನೇ ತರಗತಿಯ ಪಾಠ ಆದಂಥ ರಾಜ್ಯಶಾಸ್ತ್ರ ವಿಭಾಗದಿಂದ 2ನೇ ಪಾಠ, ಭಾರತದ ವಿದೇಶಾಂಗ ನೀತಿಯ ಕುರಿತಾಗಿ ನಾವು ಅಧ್ಯಯನವನ್ನು ಮಾಡೋಣ. ಈಗ ನಿಮಗೆ ಸ್ಪಷ್ಟ ಆಗಿರಬೇಕು, ಒಂದು ಚಟುವಟಿಕೆಯನ್ನು ನೋಡಿದೆವು ನಾವು ಆವಾಗಲೇ. ಅದರ ಜೊತೆಗೆ ಭಾರತ ಮತ್ತು ಇತರೆ ದೇಶಗಳ ಜೊತೆಗಿನ ಸಂಬಂಧ ಹೇಗಿದೆ ಅನ್ನೋದ್ರ ಬಗ್ಗೆ, ವಿದೇಶದ ಜೊತೆಗೆ ನಾವು ಅನುಸರಿಸುವ ಒಂದು ನೀತಿ ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಇರುವಂಥ ಒಂದು ಪಾಠ ಇದು. ಈ ಪಾಠ ಅಧ್ಯಯನವನ್ನು ಮಾಡೋಣ. ತಿಳಿಯುವ ಕಲಿಕಾಂಶಗಳು ಯಾವ್ಯಾವು ಅಂದರೆ ನೋಡೋಣ. ವಿದೇಶಾಂಗ ನೀತಿಯ ಸ್ವರೂಪದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಪಂಚಶೀಲ ತತ್ವಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅಲಿಪ್ತ ನೀತಿಯ ಬಗ್ಗೆ ನಾವು ತಿಳ್ಕೊಳ್ತೀವಿ. ನಿಶಸ್ತ್ರೀಕರಣದ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಕೊನೆಯದಾಗಿ ವರ್ಣಭೇದ ನೀತಿ ವಿರೋಧವನ್ನು ನಾವು ಮಾಡೋದನ್ನು, ಇವು ಈ ಪಾಠದ ಮುಖಾಂತರ ನಾವು ತಿಳ್ಕೊಳ್ಳುವಂಥ ಪ್ರಮುಖ ಕಲಿಕಾಂಶಗಳು. ಈಗ ಇವುಗಳ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ.
ಇಲ್ಲಿ ಒಂದು ಚಟುವಟಿಕೆ ಇದೆ ಚಿಕ್ಕದಾಗಿ ಗಮನಿಸ್ರಿ. ಚಿತ್ರ ಗಮನಿಸಿದ್ರಲ್ವಾ? ಇವರು ಜವಾಹರ್ಲಾಲ್ ನೆಹರು ಅವರು, ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವರು ಭಾರತದ ಅಪ್ರತಿಮ ಪ್ರಧಾನಮಂತ್ರಿಗಳು. ಇವರ ಕಾಲದಲ್ಲಿ ನಾವು ವಿದೇಶಾಂಗ ನೀತಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮತ್ತು ವಿದೇಶಾಂಗ ನೀತಿಯ ರೂಪಿಸಿಕೊಳ್ಳೋದರಲ್ಲಿ ಪ್ರಮುಖ ಪಾತ್ರವನ್ನು ನಾವು ಕಾಣ್ತೀವಿ. ನಮ್ಮ ದೇಶ ವಿದೇಶದಲ್ಲಿ ಹೇಗೆ ನೀತಿಯನ್ನು ಅನುಸರಿಸ್ತೀವಿ ಅನ್ನೋದ್ರ ಬಗ್ಗೆ ಒಂದು ಅರ್ಥ ಇದೆ. ಇಲ್ಲಿ ನೋಡೋಣ. ಒಂದು ರಾಷ್ಟ್ರವು ಇತರೆ ರಾಷ್ಟ್ರದೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ನೀತಿ ಮತ್ತು ಧೋರಣೆಯನ್ನು ನಾವು ವಿದೇಶಾಂಗ ನೀತಿ ಅಂತ ಕರಿತೀವಿ. ಇದನ್ನು ವಿಶ್ಲೇಷಣೆ ಮಾಡಿದಾಗ ಭಾರತ ಇತರೆ ದೇಶಗಳು, ಪ್ರಪಂಚದಲ್ಲಿರುವಂಥ ಇತರೆ ದೇಶಗಳ ಜೊತೆಗೆ ಹೇಗೆ ವ್ಯವಹಾರ ಮಾಡುತ್ತೆ, ಆ ದೇಶಗಳ ಜೊತೆಗೆ ನಾವು ಯಾವ ರೀತಿಯಾದಂಥ ಧೋರಣೆಯನ್ನು ಇಟ್ಕೊಂಡಿದ್ದೀವಿ, ಹಾಗೆ ವ್ಯಾಪಾರ ವ್ಯವಹಾರ ಸಂಬಂಧಗಳನ್ನು ಬೆಳೆಸ್ಕೊಂಡಿದ್ದೀವಿ, ಇದೆಲ್ಲವನ್ನು ಒಟ್ಟಾಗಿ ನಾವು ಇದನ್ನು ಅರ್ಥೈಸ್ಕೊಳ್ಬೇಕು. ಹಾಗಾಗಿ ಇದನ್ನು ನಾವು ಒಂದು ವಿದೇಶಾಂಗ ನೀತಿಯ ಒಂದು ಅರ್ಥವನ್ನು ನಾವು ಇದರಲ್ಲಿ ಕಾಣ್ತೀವಿ. ಪ್ರತಿ ರಾಷ್ಟ್ರಕ್ಕೂ ಇದು ಅಗತ್ಯ. ವಿದೇಶಾಂಗ ನೀತಿ ಅನ್ನೋಂಥದ್ದು ನಮ್ಮ ಭಾರತ ದೇಶಕ್ಕಷ್ಟೇ ಅಲ್ಲ, ಬೇರೆ ಬೇರೆ ತಮ್ಮದೇ ಆದಂಥ ಆಡಳಿತ ವ್ಯವಸ್ಥೆಯನ್ನು ವಿಶ್ವದಲ್ಲಿ ಹೊಂದಿದ್ದಾವೆ ಎಲ್ಲ ರಾಷ್ಟ್ರಗಳು ಕೂಡ. ಆ ರಾಷ್ಟ್ರಗಳು ತಮ್ಮದೇ ಆದಂಥ ಒಂದು ವಿದೇಶಾಂಗ ನೀತಿಯನ್ನು ಅನುಸರಿಸೋದನ್ನು ನಾವು ಕಾಣ್ತೀವಿ. ನೋಡಿ ಮಕ್ಕಳ, ಈ ಪಾಠದಲ್ಲಿ ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕಾಗುತ್ತೆ. ಸಾರ್ವಭೌಮ ರಾಷ್ಟ್ರ. ಸಾರ್ವಭೌಮಕ್ಕೆ ಒಂದು ಅರ್ಥ ಇದೆ, ಏನನ್ನು ನೋಡೋಣ. ಒಂದು ರಾಷ್ಟ್ರವು ಆಂತರಿಕ ಅಥವಾ ಬಾಹ್ಯವಾಗಿ ಮತ್ತೊಂದು ರಾಷ್ಟ್ರದ ಅಧೀನವಾಗಿರದೇ ಇರುವುದು. ನೋಡಿ, ನಮ್ಮ ದೇಶ ಇತರೆ ಬೇರೆ ಯಾವುದೋ ದೇಶಕ್ಕೆ ಅಧೀನವಾಗಿ, ಅಂದರೆ ಅದರ ಸ್ವತಂತ್ರವನ್ನು ಇಲ್ಲದೆ ಇರೋದು, ಅವ್ರು ಹೇಳಿದಂಗೆ, ಅವರ ಆಡಳಿತ ಮಾಡ್ದಂಗೆ, ಅವರು ಯಾವ ರೀತಿಯ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೋ ಅದೆಲ್ಲವೂ ಕೂಡ ನಾವು ಅನುಸರಿಸೋದು. ಇದನ್ನು ನಾವು ಏನಂತ ಕರಿತೀವಿ? ಸಾರ್ವಭೌಮ ಇಲ್ಲದೇ ಇರೋ ರಾಷ್ಟ್ರ ಅಂತ ಕರಿತೀವಿ. ನಮ್ಮ ದೇಶ ಸಾರ್ವಭೌಮತೆಯನ್ನು ಇಲ್ಲದೇ ಇರುವ ರಾಷ್ಟ್ರ ಅಲ್ಲ, ಎಲ್ಲವೂ ಸರ್ವತಂತ್ರ ಸ್ವತಂತ್ರವಾದಂಥ ಸಾರ್ವಭೌಮ ನಮ್ಮ ರಾಷ್ಟ್ರ. ಹಾಗಾಗಿ ನಮ್ಮದೇ ಆದಂಥ ನಾವು ವಿದೇಶಾಂಗ ನೀತಿಯನ್ನು ನಾವು ಹೊಂದಿದ್ದನ್ನು ಕಾಣ್ತೀವಿ. ಇನ್ನೊಂದು ಅಂಶವನ್ನು ಇಲ್ಲಿ ನಾವು ಗಮನಿಸ್ಕೊಳ್ಳೋಣ. ಭಾರತ ಒಂದು ಸಾರ್ವಭೌಮ ರಾಷ್ಟ್ರವಾಗಿದೆ. ಭಾರತ ಒಂದು ಪರಮಾಧಿಕಾರವುಳ್ಳ ರಾಷ್ಟ್ರವಾಗಿದೆ. ಭಾರತ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿದೆ. ನೋಡಿ, ಇದರಲ್ಲಿ ಪ್ರಮುಖವಾಗಿ ಭಾರತ ವಿದೇಶಾಂಗದ ನೀತಿಯಲ್ಲಿ ನೀವು ಅಧ್ಯಯನ ಮಾಡೋದಕ್ಕಿಂತ ಪೂರ್ವದಲ್ಲಿ ಮೊದಲನೇದಾಗಿ ಸಾರ್ವಭೌಮ ರಾಷ್ಟ್ರವನ್ನು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಪರಮಾಧಿಕಾರ, ಎಲ್ಲ ರೀತಿಯ ಅಧಿಕಾರ ನಮ್ಮಲ್ಲೇ ಇದೆ. ನಮ್ಮ ದೇಶವನ್ನು ಬೇರೆ ಯಾವುದೇ ದೇಶ ನಿಯಂತ್ರಿಸೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಎಲ್ಲ ಸಂಪೂರ್ಣ ನೀತಿ ನಿರ್ಧಾರಗಳನ್ನು ನಾವೇ ತೆಗೆದುಕೊಳ್ತೀವಿ. ಹಾಗಾಗಿ ನಾವು ಪರಮಾಧಿಕಾರ ಉಳ್ಳಂಥ ರಾಷ್ಟ್ರವನ್ನು ಆಗಿದ್ದೀವಿ. ನಮ್ಮದೇ ಆದಂಥ ವಿದೇಶಾಂಗ ನೀತಿಯನ್ನು ನಾವು ಹೊಂದಿದ್ದನ್ನು ಕಾಣ್ತೀವಿ. ಭಾರತದ ಪ್ರಧಾನಮಂತ್ರಿಗಳು, ಮೊದಲ ಪ್ರಧಾನಮಂತ್ರಿಗಳಾದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ವಿದೇಶಾಂಗ ನೀತಿಯ ರೂವಾರಿಗಳಾಗಿರೋದನ್ನು ನಾವು ಕಾಣ್ತೀವಿ. ಈ ಒಂದು ವಿದೇಶಾಂಗ ನೀತಿಯಲ್ಲಿರುವಂಥ ಪ್ರಮುಖವಾದಂಥ ಉದ್ದೇಶಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಇದು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ 3 ಅಥವಾ 4 ಅಂಕಕ್ಕೆ ಬಹಳ ಮುಖ್ಯವಾದಂಥದ್ದು. ಭಾರತ ವಿದೇಶಾಂಗ ನೀತಿಯ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನೋಡೋಣ. ದೇಶದ ಭದ್ರತೆ, ದೇಶದ ಆರ್ಥಿಕ ಬಲವರ್ಧನೆಗೆ ಇದು ಸಹಾಯಕಾರಿ. ಇನ್ನೊಂದು, ನಮ್ಮ ಸಾಂಸ್ಕೃತಿಕ ಮೌಲ್ಯಗಳನ್ನು ಬಿತ್ತರಿಸುವುದು. ಮತ್ತೊಂದು, ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸುವುದು. ವಿಶ್ವ ಶಾಂತಿ ಮತ್ತು ಸಹಬಾಳ್ವೆಯನ್ನು ಕಾಪಾಡುವುದು. ನೋಡಿ, ಇವುಗಳನ್ನು ವಿವರಣೆ ನೋಡೋಣ. ಈಗ ದೇಶದ ಭದ್ರತೆ, ನಮ್ಮ ದೇಶದಲ್ಲಿ ಯಾವುದೇ ಬೇರೆ ದೇಶದವರು ಆಕ್ರಮಣ ಮಾಡೋದಾಗಲಿ ಅಥವಾ ನಮ್ಮದೇ ಆದಂಥ ಒಂದು ಸ್ವತಂತ್ರವನ್ನು ಕಿತ್ಕೊಳ್ಳೋದಾಗಲಿ ಯಾರೂ ಮಾಡುವಂತಿಲ್ಲ. ನಮ್ಮ ವಿದೇಶಾಂಗ ನೀತಿಯ ಮೊದಲ ಉದ್ದೇಶವೇ ಇದು, ಭದ್ರತೆಯನ್ನು ನಾವು ಕಾಪಾಡ್ಕೊಳ್ಬೇಕು ಅಥವಾ ಭದ್ರತೆಯನ್ನು ನಾವು ಹೊಂದಿದ್ದೀವಿ ಅಂತ. ಇನ್ನು ಆರ್ಥಿಕ ಬಲವರ್ಧನೆ, ಭಾರತ ದೇಶ ಮುಂದುವರಿಯುತ್ತಿರುವಂಥ ರಾಷ್ಟ್ರ. ನಮ್ಮದು ಹಣಕಾಸಿನಿಂದ ಅಥವಾ ನಮ್ಮಲ್ಲಿರುವಂಥ ಉದ್ಯೋಗ, ವ್ಯಾಪಾರ, ವ್ಯವಹಾರ ಎಲ್ಲವೂ ಕೂಡ ಆರ್ಥಿಕವಾಗಿ ನಾವು ಸದೃಢರಾಗಬೇಕು, ಮುಂದುವರೆದ ದೇಶವಾಗಬೇಕು ಅನ್ನೋಂಥದ್ದು ನಮ್ಮ ವಿದೇಶಾಂಗ ನೀತಿಯ 2ನೆಯ ಗುರಿಯಾಗಿರೋದನ್ನು ನಾವು ಕಾಣ್ತೀವಿ. 3ನೆಯ ಗುರಿ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳನ್ನು ಬಿತ್ತರಿಸೋದು. ಸಾಂಸ್ಕೃತಿಕ ಮೌಲ್ಯಗಳಿದ್ದಾವೆ ನಮ್ಮ ದೇಶದಲ್ಲಿ, ಅನೇಕ ರೀತಿಯಾದಂಥ ಆಚರಣೆಗಳಿದ್ದಾವೆ, ಹಬ್ಬ ಹರಿದಿನಗಳಿದ್ದಾವೆ. ಆಮೇಲೆ ನಮ್ಮದೇ ಆದ ಪರಂಪರೆಯನ್ನು ಹೊಂದಿದಂಥ ಅನೇಕ ರೀತಿಯಾದಂಥ ಉಡುಗೆ ತೊಡುಗೆ, ಆಹಾರ ವಿಧಾನಗಳನ್ನು ನಾವು ಹೊಂದಿರೋದನ್ನು ಕಾಣ್ತೀವಿ. ಇದನ್ನು ನಾವು ವಿಶ್ವದಲ್ಲಿ ಬಿತ್ತರಿಸ್ತೀವಿ ಅಥವಾ ವಿಶ್ವದಲ್ಲಿ ನಾವು ಬಿತ್ತರಿಸುವುದು. ನಮ್ಮದನ್ನು ಯಾರು ನಮ್ಮ ಸ್ನೇಹಿತರಾಗಿ ನಮ್ಮನ್ನು ಒಪ್ಕೊಳ್ತಾರೋ ನಮ್ಮ ದೇಶವನ್ನು, ಆ ದೇಶದಲ್ಲಿ ಪರಸ್ಪರ ವಿನಿಮಯವನ್ನು ಮಾಡ್ಕೊಳ್ಳೋದು ಕೂಡ ನಮ್ಮ ವಿದೇಶಾಂಗ ನೀತಿಯ ಉದ್ದೇಶಗಳಲ್ಲಿ ಒಂದು.
ಇನ್ನೊಂದು ಪ್ರಮುಖವಾದಂಥ ಉದ್ದೇಶ ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸುವುದು. ನಮ್ಮ ಒಂದು ವೈರಿ ರಾಷ್ಟ್ರಗಳು ಅಥವಾ ಬೇರೆ ಬೇರೆ ವಿಭಿನ್ನವಾದಂಥ ಅಥವಾ ನಮಗೂ ಅವರಿಗೂ ಕೂಡ ಕೆಲವೊಂದು ಆಂತರಿಕವಾಗಿ ಅಥವಾ ನಮ್ಮದೇ ಆದಂಥ ಸೈದ್ಧಾಂತಿಕ ಹಿನ್ನೆಲೆಗಳಲ್ಲಿ ಭಿನ್ನಾಭಿಪ್ರಾಯಗಳಿರ್ಬೋದು. ಅಂಥ ರಾಷ್ಟ್ರಗಳ ಜೊತೆಗೆ ನಾವು ಅಂಥ ಒಂದು ಉತ್ತಮ ಬಾಂಧವ್ಯನ ಹೊಂದಿರೋದಕ್ಕೆ ಸಾಧ್ಯವಿಲ್ಲ. ಆದರೆ ಆ ಒಂದು ನಮ್ಮಲ್ಲಿರುವಂಥ ಮೌಲ್ಯಗಳನ್ನು, ನಮ್ಮಲ್ಲಿರುವಂಥ ಪರಂಪರೆಯನ್ನು ಅವರಿಗೂ ಕೂಡ ತಿಳಿಸಿ, ಜೊತೆಗೆ ಅವರನ್ನು ಸ್ನೇಹಪೂರ್ವಕವಾಗಿ ಅವರನ್ನು ಗೌರವಿಸುವುದು, ಅವರನ್ನು ನಾವು ಸ್ವೀಕರಿಸ್ಕೊಳ್ಳೋದು, ಇದು ಮತ್ತೊಂದು ಪ್ರಧಾನವಾದಂಥ ಉದ್ದೇಶವಾಗಿರೋದನ್ನು ಕಾಣ್ತೀವಿ. ಮತ್ತೊಂದು ಕೊನೆಯ ಅತ್ಯಂತ ಪ್ರಮುಖವಾದಂಥ ಉದ್ದೇಶ ವಿಶ್ವದಲ್ಲಿ ಶಾಂತಿ ಮತ್ತು ಸಹಬಾಳ್ವೆಯನ್ನು ಕಾಪಾಡೋದು. ನೋಡಿ, ವಿಶ್ವದಲ್ಲಿ ನಾವು ಶಾಂತಿ, ಯಾವ ದೇಶದಲ್ಲೂ ಕೂಡ ಯುದ್ಧ ಆಗಬಾರ್ದು, ಗಲಾಟೆಗಳಾಗಬಾರ್ದು, ಮತ್ತೊಬ್ಬರು ಭೂಮಿಯನ್ನು ಕಬಳಿಸೋದಾಗಿರ್ಬೋದು, ಅವು ಯಾವುದೂ ಬೇಡ. ಎಲ್ಲರೂ ಕೂಡ ನಾವು ಮನುಷ್ಯರು. ವಸುಧೈವ ಕುಟುಂಬಕಂ ಅನ್ನೋಂಥದ್ದು ನಮ್ಮ ವೇದ ಪುರಾಣಗಳಲ್ಲಿಯೇ ಇರುವಂಥ ಒಂದು ಅದ್ಭುತವಾದಂಥ ಪರಿಕಲ್ಪನೆ. ವಸುಧೈವ ಅಂದರೆ ಭೂಮಿಯೇ ನಮಗೆ ಒಂದು ಕುಟುಂಬದ ರೀತಿ ಇರುವಂಥದ್ದು. ಎಲ್ಲ ಅಣ್ಣ ತಮ್ಮಂದಿರು, ಬೇರೆ ಬೇರೆ ವರ್ಣ, ಜಾತಿ, ಲಿಂಗ, ಜಾತಿ ಯಾವುದೇ ಆಗಿರ್ಬೋದು, ಅದೆಲ್ಲವೂ ಕೂಡ ಸಹಬಾಳ್ವೆಯಿಂದ ನಾವೆಲ್ಲರೂ ಕೂಡ ಬದುಕೋಣ ಅನ್ನೋಂಥದ್ದು ನಮ್ಮ ವಿದೇಶಾಂಗ ನೀತಿಯ ಪ್ರಧಾನ ಉದ್ದೇಶಗಳಲ್ಲಿ ಇದು ಒಂದು. ಈ 5 ಅಂಶಗಳನ್ನು ನಾವು ನಮ್ಮ ವಿದೇಶಾಂಗ ನೀತಿಯ ಗುರಿ, ಉದ್ದೇಶಗಳಂತ ನಾವು ತಿಳ್ಕೊಳ್ತೀವಿ. ನೋಡಿ ಮಕ್ಕಳ, ಮೊನ್ನೆದು ಪಂಚಶೀಲ ತತ್ವಗಳು. ನಮ್ಮ ವಿದೇಶಾಂಗ ನೀತಿಯಲ್ಲಿರುವಂಥ ಪ್ರಧಾನ ಅಂಶಗಳಲ್ಲಿ ಒಂದನೇದು ಪಂಚಶೀಲ ತತ್ವಗಳು, ಎರಡನೇದು ಅಲಿಪ್ತ ನೀತಿಯನ್ನು ನಾವು ಹೊಂದಿದ್ದೀವಿ, ಮೂರನೇದು ವಸಾಹತುಶಾಹಿತ್ವಕ್ಕೆ ವಿರೋಧವನ್ನು ನಮ್ಮ ದೇಶದ ಪ್ರತಿಪಾದನೆ ಮಾಡುತ್ತೆ, ವಸಾಹತುಶಾಹಿಯನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳಿ. 4ನೇ ಅಂಶ ವರ್ಣಭೇದ ನೀತಿಗೆ ನಮ್ಮದು ವಿರೋಧವಿದೆ. 5ನೆಯ ಅಂಶ ನಿಶಸ್ತ್ರೀಕರಣ. ಇವುಗಳ ಬಗ್ಗೆ ನಾವು ವಿವರಣೆಯನ್ನು ನೋಡೋಣ ಈ ಪಾಠದಲ್ಲಿ. ಈಗ ಮೊದಲನೇದಾಗಿ ಪಂಚಶೀಲ ತತ್ವಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ನೋಡಿ, ಈ ಪಂಚಶೀಲ ತತ್ವಗಳು ಹೆಸರೇ ಹೇಳುತ್ತೆ 5 ರೀತಿಯ ತತ್ವಗಳು ಇದರಲ್ಲಿದ್ದಾವೆ ಅಂತ. ಭಾರತ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ನಮ್ಮದೇ ಆದಂಥ ಒಂದಿಷ್ಟು ವಿದೇಶಾಂಗ ನೀತಿಯನ್ನು ನಾವು ಅವಾಗ ಅನುಸರಿಸ್ತೀವಿ. ಇದು ಪ್ರಧಾನವಾದಂಥ ಒಂದು ಅಂಶ. ಇದರಲ್ಲಿ ಪಂಚಶೀಲ ತತ್ವಗಳು ಅಂತ ಅದಕ್ಕೆ ಕರ್ಕೊಳ್ತೀವಿ. ವಿಶ್ವದ ಎಲ್ಲ ದೇಶಗಳ ಜೊತೆಗೆ ಪರಸ್ಪರ ಸಹಕಾರ ಸಂಬಂಧವನ್ನು ನಾವು ಹೊಂದಿರಬೇಕು ಅಂತ ನಮ್ಮ ಆಶಯ. ಎಲ್ಲ ದೇಶಗಳ ಜೊತೆ ಯಾವುದೇ ಆಗಿರ್ಬೋದು, ಅದು ಯಾವುದೇ ರೀತಿಯಾದಂಥ ಆಡಳಿತ ವ್ಯವಸ್ಥೆಯಲ್ಲಿ ಇರ್ಬೋದು, ಅಂಥ ಯಾವುದೇ ದೇಶದಲ್ಲೂ ಕೂಡ ನಾವು ಸಹಕಾರ ಸಂಬಂಧವನ್ನು ಇರೋದನ್ನು ನಾವು ಬಯಸ್ತೀವಿ. ಹೀಗಾಗಿ ಭಾರತ ದೇಶ 1954 ಜೂನ್ನಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಕದ ದೇಶವಾದಂಥ ಚೀನಾದ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತದೆ. ಈ ಒಪ್ಪಂದದ ಹೆಸರೇ ಪಂಚಶೀಲ ತತ್ವಗಳು ಅಂತ ಹೇಳಿ. ಈ ಪಂಚಶೀಲ ತತ್ವಗಳ ಪ್ರಕಾರ ನಾವು ನಮ್ಮದೇ ಆದಂಥ ಒಂದು ವಿದೇಶಾಂಗ ನೀತಿಯನ್ನು ಆ ದಿನಗಳಲ್ಲಿ ರೂಪಿಸ್ಕೊಳ್ತೀವಿ. ಇದರಲ್ಲಿ ಪ್ರಮುಖವಾಗಿರುವಂಥದ್ದು ಯಾವ್ಯಾವು ಈ ಪಂಚಶೀಲ ತತ್ವಗಳಲ್ಲಿ ಬರ್ತವೆ ಅನ್ನೋದನ್ನು ನೋಡೋಣ. ಪ್ರಾದೇಶಿಕ ಮತ್ತು ಸಾರ್ವಭೌಮತೆಗೆ ಗೌರವವನ್ನು ನೀಡೋದು. ಪ್ರಾದೇಶಿಕ ಅಂದರೆ ನಾವು ಸ್ಥಳೀಯವಾಗಿ ಭಾರತದ ಆಂತರಿಕವಾಗಿರುವಂಥದ್ದೇನಿದೆಯಲ್ಲ ಪ್ರಾದೇಶಿಕ ಒಳಗಡೆ, ಮತ್ತು ಸಾರ್ವಭೌಮದ ಅರ್ಥ ನೋಡಿದ್ದೀವಲ್ಲ ಅವಾಗಲೇ. ನಮಗೆ ಯಾವುದೇ ರೀತಿಯಾಗಿ ನಮ್ಮದನ್ನು ಗೌರವಿಸ್ಬೇಕು ನೀವು. ಮೊದಲನೇದಾಗಿ ಪ್ರಾದೇಶಿಕ ಮತ್ತು ಸಾರ್ವಭೌಮತೆಯನ್ನು ನೀವು ಗೌರವಿಸಬೇಕು. ಎರಡನೇದು ಪರಸ್ಪರ ಆಕ್ರಮಣ ಮಾಡುವಂತಿಲ್ಲ. ನಾವು ನಿಮ್ಮ ಮೇಲೆ ಮಾಡಲ್ಲ, ನೀವು ನಮ್ಮ ಮೇಲೆ ಮಾಡಬೇಡಿ ಅನ್ನೋಂಥ ಒಂದು ಉದ್ದೇಶವನ್ನು ಹೊಂದಿದ್ದೀವಿ. ಮೂರನೇದಾಗಿ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ನಮ್ಮ ದೇಶದ ಒಳಗಡೆ ನಮ್ಮ ಆಡಳಿತ ವ್ಯವಸ್ಥೆ ಪ್ರಜಾಪ್ರಭುತ್ವ ಇದೆ. ನಮ್ಮ ದೇಶದ ಒಳಗಡೆ ನಾವು ಯಾವುದೇ ರೀತಿಯಾದಂಥ ಕೆಲವೊಂದು ಸಮಸ್ಯೆಗಳಾಗ್ಬೋದು, ಉತ್ತಮ ಆಲೋಚನೆಗಳು ತರ್ಬೋದು, ಯೋಜನೆಗಳು ತರ್ಬೋದು, ಅವುಗಳಲ್ಲಿ ನೀವು ಯಾವುದೂ ಕೂಡ ಹಸ್ತಕ್ಷೇಪ, ನೀವು ಹಾಗೆ ಮಾಡುವಂತಿಲ್ಲ, ಹಿಂಗೆ ಮಾಡಿ ಹಾಗೆ ಮಾಡಿ ಸಜೆಷನ್ ಕೊಡೋದು, ಡೈರೆಕ್ಷನ್ ಮಾಡೋದಾಗಿರ್ಬೋದು, ಯಾವುದೂ ನೀವು ಮಾಡುವಂತಿಲ್ಲ. 4ನೇದಾಗಿ ಪರಸ್ಪರ ಸಹಕಾರ ಸಮಾನತೆಯನ್ನು ಹೊಂದುವುದು. ನೀವು ನಮಗೆ ಒಂದಿಷ್ಟು ಸಹಕಾರ ಕೊಡಿ, ನಾವು ನಿಮಗೆ ಸಹಕಾರ ಕೊಡ್ತೀವಿ, ನೀವು ಅಷ್ಟೇ ನಾವು ಅಷ್ಟೇ. ಸಮಾನತೆ, ಈಕ್ವಾಲಿಟಿಯನ್ನು ಪ್ರತಿಪಾದಿಸುತ್ತೆ ನಮ್ಮ ಪಂಚಶೀಲ ತತ್ವ. 5ನೇದಾಗಿರುವಂಥದ್ದು ಶಾಂತಿಯುತ ಸಹಬಾಳ್ವೆ. ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೀವಿ, ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಳ್ಳೋಣ, ಶಾಂತಯುತವಾಗಿ ನಿಮ್ಮಷ್ಟಕ್ಕೆ ನೀವು ಅಭಿವೃದ್ಧಿಯಾಗಿ ನಿಮ್ಮ ದೇಶದಲ್ಲಿ, ನಮ್ಮಷ್ಟಕ್ಕೆ ನಾವು ಅಭಿವೃದ್ಧಿ ಆಗ್ತೀವಿ ಅನ್ನುವಂಥದ್ದು. ಈ ಪ್ರಮುಖವಾದಂಥ 5 ತತ್ವಗಳನ್ನು ಚೀನಾದ ಪ್ರಧಾನಿಯಾದಂಥ ಚೌ ಎನ್ ಲಾಯ್ ಮತ್ತು ಭಾರತದ ಪ್ರಧಾನಮಂತ್ರಿಯಾದಂಥ ಜವಾಹರ್ಲಾಲ್ ನೆಹರು ಅವರು ಸೇರಿಕೊಂಡು ಈ ಒಂದು ಪಂಚಶೀಲ ತತ್ವಗಳನ್ನು ಒಂದು ಸಹಿಯನ್ನು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಬಹಳ ಚೆನ್ನಾಗಿದೆ. ದುರಾದೃಷ್ಟವಶಾತ್ ಏನಂದರೆ ಈ ಪಂಚಶೀಲ ತತ್ವಗಳು ಕೆಲವೊಮ್ಮೆ ಮುರಿದು ಹೋಗಿರೋದನ್ನು ಕಾಣ್ತೀವಿ. ಚೀನಾ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ.
ಇನ್ನು ಎರಡನೆಯ ಅಂಶಕ್ಕೆ ಹೋಗೋಣ, ಅಲಿಪ್ತ ನೀತಿ. ಅಲಿಪ್ತ ನೀತಿ ಅಂತಲೂ ಕೂಡ ಇದಕ್ಕೆ ಕರಿತೀವಿ. ಏನೋ ಈ ಅಲಿಪ್ತ ನೀತಿಯ ಅರ್ಥವನ್ನು ನೋಡೋಣ. ವಿಶ್ವದ ಶೀತಲ ಸಮರದ ವೇಳೆಗೆ ಭಾರತವು ಯಾವ ಬಣವೂ ಸೇರದೆ ಅನುಸರಿಸಿದ ಒಂದು ತಂತ್ರ, ಒಂದು ನೀತಿಯನ್ನು ಅಲಿಪ್ತ ನೀತಿ ಅಂತ ಕರಿತೀವಿ. ಇದರ ಒಂದು ವಿವರಣೆಯನ್ನು ಹೇಳ್ತೀನಿ. ಅಲಿಪ್ತ ನೀತಿ ಅನ್ನೋಂಥದ್ದು ಪ್ರಮುಖವಾಗಿ ವಿಶ್ವದಲ್ಲಿ ಎರಡನೇ ಮಹಾಯುದ್ಧ 1945ರ ನಂತರದಲ್ಲಿ ಮತ್ತೆ ಎರಡು ಬಣಗಳಾಗಿ ಒಡೆದು ಹೋಗುತ್ತೆ. ಒಂದು ಪ್ರಜಾಪ್ರಭುತ್ವ ಬಣ, ಇನ್ನೊಂದು ಕಮ್ಯುನಿಸಮ್ ಬಣ ಅಂತ ಹೇಳಿ ವಿಶ್ವದಲ್ಲಿ ಎರಡು ಬಣಗಳಾಗುತ್ತೆ. ಒಂದು ಪ್ರಜಾಪ್ರಭುತ್ವದ ಬಣದ ಮುಖಂಡತ್ವವನ್ನು ಅಮೇರಿಕ ವಹಿಸುತ್ತೆ, ಎರಡನೇ ಕಮ್ಯುನಿಸಮ್ ಬಣದ ಮುಖಂಡತ್ವವನ್ನು ರಷ್ಯಾ ವಹಿಸುತ್ತೆ. ಇವೆರಡೂ ನೇರವಾಗಿ ಯುದ್ಧ ಮಾಡಲ್ಲ. ಬಹುಮುಖ್ಯವಾಗಿ ಆ ನೇರವಾಗಿ ಯುದ್ಧ ಮಾಡದೇ ತಮ್ಮಷ್ಟಕ್ಕೆ ಆಂತರಿಕವಾಗಿ ಗುದ್ದಾಟಗಳನ್ನು ಇಟ್ಕೊಳ್ತದೆ. ಅದೇ ಸಂದರ್ಭದಲ್ಲಿ ಭಾರತ ಸ್ವತಂತ್ರ ಪಡೀತದೆ. 1947ರಲ್ಲಿ ಭಾರತ ಸ್ವತಂತ್ರ ಪಡೆದಾಗ ಈ ಯಾವುದೂ ಬಣಕ್ಕೂ ಕೂಡ ರಷ್ಯಾದ ಕಡೆನೂ ಹೋಗಲಿಲ್ಲ, ಈ ಕಡೆ ಅಮೆರಿಕದ ಕಡೆನೂ ಹೋಗಲಿಲ್ಲ. ಈ ಎರಡೂ ಬಣಗಳನ್ನು ಹೋಗದೆ ತಟಸ್ಥವಾಗಿ ತನ್ನದೇ ಆದಂಥ ನೀತಿ ಧೋರಣೆಯನ್ನು ಅನುಸರಿಸುತ್ತೆ ಭಾರತ. ಇದು ನಮ್ಮ ವಿದೇಶಾಂಗ ನೀತಿಯಲ್ಲಿರುವಂಥ ಪ್ರಧಾನ ಅಂಶ. ನೋಡಿ, ವಿಶ್ವದ ವಿದ್ಯಮಾನಗಳನ್ನು ಅದರ ಗುಣ ಸ್ವಭಾವ ದೋಷ ಆಧರಿಸಿ ಸ್ವಾಗತಿಸುವ, ವಿರೋಧಿಸುವ ಸ್ವತಂತ್ರ ಕಾರ್ಯಶೈಲಿಯನ್ನು ನಾವು ರೂಪಿಸ್ಕೊಂಡಿದ್ದೀವಿ. ವಿಶ್ವದಲ್ಲಿ ಏನಾದರೂ ನಡೀಲಿ, ಯಾವುದೋ ಒಂದು ಘಟನೆ ನಡೀತದೆ, ಯಾವುದೋ ಒಂದು ದೇಶ ಆಕ್ರಮಣ ಮಾಡುತ್ತೆ, ಯಾವುದೋ ಒಂದು ದೇಶದಲ್ಲಿ ತಂತ್ರಜ್ಞಾನ ಬರುತ್ತೆ, ಯಾವುದೋ ಒಂದು ದೇಶ ಏನಾದರೂ ಉತ್ಪಾದನೆ ಮಾಡುತ್ತೆ, ಅದು ಅವರ ಒಂದು ಸಾಧನೆ. ಅದರ ಆ ಒಂದು ಮಾಡಿದಂಥ ಸಾಧನೆಯಲ್ಲಿರುವಂಥ ಗುಣಗಳು, ಒಳ್ಳೆಯ ಗುಣಗಳಾಗಿರ್ಬೋದು ಅಥವಾ ದೋಷ ಆಗಿರ್ಬೋದು, ಅದನ್ನು ಆಧರಿಸಿ ನಾವು ಮುಕ್ತವಾಗಿ ಸ್ವಾಗತಿಸುವ ಅಥವಾ ಅದನ್ನು ಖಂಡಿಸುವ ಎಲ್ಲ ಸ್ವಾತಂತ್ರ್ಯವನ್ನು ನಾವು ಹೊಂದಿದ್ದೀವಿ. ಯಾವುದೇ ದೇಶಕ್ಕಾಗಿರ್ಬೋದು, ಇವತ್ತು ಅಮೇರಿಕ ಮಾಡ್ಬೋದು, ಚೀನಾ ಮಾಡ್ಬೋದು, ಅದನ್ನು ವಿರೋಧಿಸುವುದನ್ನು ಸ್ವಾಗತಿಸುವುದನ್ನು ನಾವು ಮಾಡ್ತೀವಿ. ಪಾಕಿಸ್ತಾನ ದಾಳಿ ಮಾಡಿದಾಗ ಸವಾಲ್ಗೆ ಸವಾಲ್ ನೀತಿಯನ್ನು ಕೂಡ ನಾವು ಅನುಸರಿಸಿದ್ದೀವಿ. ನೋಡಿ, ಅಲಿಪ್ತ ನೀತಿ ಅಂದರೆ ಯಾವುದೇ ಬಣವನ್ನು ಸೇರದೇ ಇರೋದು. ಬಟ್ ನಮ್ಮ ಪಾಕಿಸ್ತಾನ ಪಕ್ಕದ ದೇಶ, ನಮ್ಮದೇ ದೇಶ ಆಗಿತ್ತು ಈ ಮೊದಲು ಸ್ವತಂತ್ರ ಪೂರ್ವದಲ್ಲಿ. ಆ ದೇಶ ನಮ್ಮ ಮೇಲೆ ಸುಮಾರು 2 ಬಾರಿ ದಾಳಿಯನ್ನು ಮಾಡುತ್ತೆ, 2-3 ಬಾರಿ. ಆ ದೇಶದ ಮೇಲೆ ನಾವು ಕೂಡ ಅವ್ರು ಮಾಡಿದಾಗ ಪ್ರತಿ ಸವಾಲನ್ನು ಕೂಡ ನಾವು ಹಾಕಿ ಅವರನ್ನು ಹಿಮ್ಮೆಟ್ಟಿಸಿದ್ದನ್ನು, ಸೋಲಿಸಿದ್ದನ್ನು ಕಾಣ್ತೀವಿ. ಯಾಕೆ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೀನಿ ಅಂದರೆ, ಅಲಿಪ್ತ ನೀತಿಯಲ್ಲಿ ಪ್ರಮುಖವಾಗಿ ಯಾವುದೇ ಬಣ ಸೇರದೇ ಇದ್ದರೂ ಕೂಡ ಕೆಲವೊಮ್ಮೆ ನಮ್ಮ ಮೇಲೆ ಆಕ್ರಮಣ ಮಾಡುವಂಥ ಸಂದರ್ಭ ಬಂದಾಗ ನಾವು ಕೂಡ ಪ್ರತಿ ಸವಾಲನ್ನು ಹಾಕ್ತೀವಿ ಅನ್ನೋಂಥದ್ದು ಕೂಡ ನಮ್ಮ ಒಂದು ವಿದೇಶಾಂಗ ನೀತಿಯ ಪ್ರಧಾನ ಅಂಶ ಆಗಿರೋದನ್ನು ಕಾಣ್ತೀವಿ. ಮೂರನೆಯ ಅಂಶಕ್ಕೆ ಹೋಗೋಣ, ವಸಾಹತುಶಾಹಿತ್ವ ವಿರೋಧವನ್ನು ಮಾಡುವಂಥದ್ದು. ನಮ್ಮ ವಿದೇಶಾಂಗ ನೀತಿಯಲ್ಲಿರುವಂಥ ಪ್ರಧಾನ ಅಂಶಗಳಲ್ಲಿ ಇದು ಕೂಡ ಒಂದು. ಇದರ ಬಗ್ಗೆ ನಾವು ನೋಡೋಣ. ವಸಾಹತುಶಾಹಿತ್ವ ಅಂದರೆ ಏನು ಅನ್ನೋದ್ರ ಬಗ್ಗೆ. ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರವು ಸ್ವಾಧೀನಪಡಿಸಿಕೊಂಡು ಅಲ್ಲಿಯ ಸಾರ್ವಭೌಮವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗ ಮಾಡಿಕೊಳ್ಳುವುದು. ಅರ್ಥ ಆಗುತ್ತಾ? ಒಂದಿಷ್ಟು ಘಟನೆಯನ್ನು ನಾವು ನೆನಪಿಸ್ತೀನಿ ಈ ಸಂದರ್ಭದಲ್ಲಿ. ಭಾರತ ದೇಶ ಈ ಒಂದು ಕಲ್ಪನೆ, ದೇಶ ಅನ್ನೋದಕ್ಕಿಂತ ಪೂರ್ವದಲ್ಲಿ ರಾಜಶಾಹಿತ್ವ ಅಥವಾ ರಾಜ ಪರಂಪರೆಯಲ್ಲಿ ಇದ್ದಂಥ ದೇಶ. ತದನಂತರದಲ್ಲಿ ಭಾರತದಲ್ಲಿ ಬ್ರಿಟಿಷರು ಆಡಳಿತ ಮಾಡ್ತಾರೆ. ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶವನ್ನು ಆಡಳಿತ ಮಾಡಿದರು. ನಮ್ಮ ಎಲ್ಲ ರೀತಿಯಾದಂಥ ನಮ್ಮದೇ ಆದಂಥ ಸ್ವತಂತ್ರ ಆಡಳಿತ ನಮ್ಮ ದೇಶದಲ್ಲಿ ಇರಲಿಲ್ಲ. ಅವರು ಏನು ಹೇಳ್ತಾರೋ ಅವರ ನೀತಿ ನಿರ್ಧಾರ ಕಾನೂನುಗಳು ನಾವು ಅನುಸರಿಸಬೇಕಾಗಿತ್ತು. ಪರಕೀಯರ ಆಡಳಿತಕ್ಕೆ ನಾವು ಒಳಪಟ್ಟಿದ್ದೆವು. ಇದನ್ನು ಈಗಲೂ ಕೂಡ ಅನೇಕ ದೇಶಗಳ ಮೇಲೆ, ದ್ವೀಪಗಳ ಮೇಲೆ ಬೇರೆ ಬೇರೆ ದೇಶಗಳು ಆಕ್ರಮಣವನ್ನು ಮಾಡೋದನ್ನು ಕಾಣ್ತೀವಿ. ಈಗಲೂ ಕೂಡ ಅನೇಕ ರಾಷ್ಟ್ರಗಳು ಮೂಲ ನಿವಾಸಿಗಳನ್ನು ಬೇರೆ ದೇಶದವರು ತಮ್ಮ ಹಿಡಿತಕ್ಕೆ ಇಟ್ಕೊಂಡಿದ್ದಾರೆ. ಅವರು ಸ್ವತಂತ್ರಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಈಗಲೂ ಕೂಡ ಹಾಗೆ ಇರೋದನ್ನು ಕಾಣ್ತೀವಿ. ಇದೆಲ್ಲವೂ ಕೂಡ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ಅಂಶ. ನಾವು ಈ ವಸಾಹತುಶಾಹಿತ್ವದ ದಬ್ಬಾಳಿಕೆಗೆ, ಶೋಷಣೆಗೆ ಒಳಗಾಗಿರೋದ್ರಿಂದನೇ ನಾವು ಈ ವಸಾಹತುಶಾಹಿತ್ವನ ವಿರೋಧಿಸ್ತೀವಿ. ವಿಶ್ವದಲ್ಲಿ ಎಲ್ಲಿಯೂ ಕೂಡ ಈ ವಸಾಹತುಶಾಹಿತ್ವ ಅನ್ನೋಂಥದ್ದು ಇರಬಾರ್ದು ಅನ್ನೋಂಥ ಒಂದು ಪ್ರಮುಖವಾದಂಥ ಅಂಶ. ಪ್ರಪಂಚದಲ್ಲಿ ಎಲ್ಲೂ ಇದು ಬೇಡ ಎಂದು ನಾವು ಪ್ರತಿಪಾದಿಸ್ತೀವಿ. ಏಷ್ಯಾ ರಾಷ್ಟ್ರಗಳ ಸಮ್ಮೇಳನಗಳು ನಡೀತಾ ಇರ್ತವೆ. ಅಂಥ 2 ಸಮ್ಮೇಳನಗಳಲ್ಲಿ ಭಾರತ ಇದನ್ನು ತುಂಬ ಕಠೋರವಾಗಿ ವಿರೋಧಿಸಿದ್ದನ್ನು ನಾವು ಕಾಣ್ತೀವಿ. ವಸಾಹತುಶಾಹಿತ್ವ ಎಲ್ಲಿ ಇರಬಾರ್ದು ಅಂತ ಹೇಳಿ. ಸೊ ಇದನ್ನು ನಾವು ಗಮನಿಸಬೇಕಾಗತ್ತೆ ಪ್ರಮುಖವಾಗಿ. 4ನೆಯ ಅಂಶಕ್ಕೆ ಹೋಗೋಣ. ವರ್ಣಭೇದ ನೀತಿಗೆ ವಿರೋಧವಾದಂಥ ಅಂಶ. ನೋಡಿ, ವರ್ಣಭೇದ ನೀತಿ ಒಂದು ಜನಾಂಗ ಅಥವಾ ಒಂದು ವರ್ಣದ ಸಮುದಾಯವನ್ನು ತಮಗಿಂತ ಕನಿಷ್ಠ, ಕೀಳು ಎಂದು ಭಾವಿಸಿ
ಅವರನ್ನು ವಿರೋಧಿಸುವುದು, ಹತ್ತಿಕ್ಕುವುದು ಯಾವುದಾದ್ರೂ ಆಗಿರ್ಬೋದು. ಇದನ್ನು ನಾವು ವಿಶ್ವದಲ್ಲಿ ಬಹುಮುಖ್ಯವಾಗಿ ನಾವು ಕಾಣ್ತೀವಿ. ವರ್ಣ ಭೇದ ಅಂದರೆ ಬಣ್ಣವನ್ನು ಆಧರಿಸಿ ಅವರ ಆಚಾರ ವಿಚಾರಗಳನ್ನು, ಅವರ ಸಂಪ್ರದಾಯಗಳನ್ನು, ಅವರ ಧರ್ಮವನ್ನು ಎಲ್ಲವನ್ನು ಕೂಡ ಹೀಯಾಳಿಸುವುದು, ಇದು ವಿಶ್ವದಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಇದೇ ರೀತಿಯೇ ಭಾರತದಲ್ಲಿ ಹೇಗೆ ಜಾತಿ ವ್ಯವಸ್ಥೆ ಇದೆ, ಭಾರತದಲ್ಲಿ ಹೇಗೆ ಈ ಜಾತಿಗಳ ನಡುವೆ ತಾರತಮ್ಯ, ಸ್ಪೃಶ್ಯತೆ ಅನ್ನೋಂಥದ್ದಿದೆಯೋ, ಹಾಗೆ ಇಡೀ ವಿಶ್ವದಲ್ಲಿ ವರ್ಣಭೇದ ಅನ್ನೋದ್ರ ಬಗ್ಗೆ ಇರೋದನ್ನು ಕಾಣ್ತೀವಿ. ವರ್ಣವನ್ನು ಆಧರಿಸಿ, ಬಣ್ಣವನ್ನು ಆಧರಿಸಿ, ಬಣ್ಣದಲ್ಲಿ ನಮಗೆ ಇಡೀ ವಿಶ್ವದಲ್ಲಿ 3 ರೀತಿಯ ಬಣ್ಣದವರನ್ನು ನಾವು ಕಾಣ್ತೀವಿ. ಮೊದಲನೇದಾಗಿ ಪ್ರಮುಖವಾಗಿ ಬಿಳಿಯ ವರ್ಣದವರು ಮತ್ತು ಪೀತ ಹಳದಿ ವರ್ಣದವರು, ಮೂರನೇದಾಗಿ ಸ್ವಲ್ಪ ಕಪ್ಪು ಬಣ್ಣದವರು ಅಂತ ಹೇಳಿ ಅವರನ್ನು ನಾವು ಜನಾಂಗೀಯವಾಗಿ ನಾವು ಅದನ್ನು ಗುರುತಿಸ್ತೀವಿ. ಇದರಲ್ಲಿ ಪ್ರಮುಖವಾಗಿ ಕರಿಯರು ಮತ್ತು ಬಿಳಿಯರ ನಡುವಿನ ಅತ್ಯಂತ ಒಂದು ತಾರತಮ್ಯ ಇರೋದನ್ನು ಕಾಣ್ತೀವಿ. ಇದು ಜಗತ್ತಿನಲ್ಲಿ ನಡೆದಂಥ ಅತ್ಯಂತ ಘನಘೋರವಾದಂಥ ಒಂದು ದುಷ್ಕೃತ್ಯ ಅಂತಲೂ ಕೂಡ ಕರಿತೀವಿ. ಈಗಲೂ ಕೂಡ ನೀವು ಯುರೋಪಿಯನ್ ಕಂಟ್ರೀಸ್ಗೆ ಹೋದಾಗ ನಾವು ಬೇರೆ ಬೇರೆ ಈ ವರ್ಣವನ್ನು ಆಧರಿಸಿ ಭೇದ ಭಾವ ಮಾಡೋದನ್ನು, ಅಸ್ಪೃಶ್ಯತೆಯನ್ನು ಮಾಡೋದನ್ನು, ಕೀಳಾಗಿ ಕಾಣೋದನ್ನು ನಾವು ಕಾಣ್ತೀವಿ. ಇದನ್ನು ನಾವು ವಿರೋಧಿಸೋದನ್ನು ಪ್ರಮುಖವಾಗಿ ಕಾಣ್ತೀವಿ. ಇದು ಒಂದು ಅಮಾನವೀಯ ಕೃತ್ಯ. ಬಹಳ ಮುಖ್ಯವಾಗಿ ವರ್ಣವನ್ನು ಆಧರಿಸಿ ನಾವು ವರ್ಣವನ್ನು ಆಧರಿಸಿ ನಾವು ತಾರತಮ್ಯ ಮಾಡೋದಿದೆಯಲ್ಲ, ಇದು ಒಂದು ಅಮಾನವೀಯ, ತುಂಬ ಒಂದು ಹೀನಾಯವಾದಂಥ ಒಂದು ಅಂಶ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಇಲ್ಲಿ. ಬಹುಮುಖ್ಯವಾಗಿ ಮನುಷ್ಯರಿಗೆ ಹಕ್ಕುಗಳಿದ್ದಾವೆ. ಜೀವಿಸುವ ಹಕ್ಕು, ಸ್ವತಂತ್ರವಾಗಿ ಬದುಕುವ ಹಕ್ಕು, ಈ ಎಲ್ಲ ಹಕ್ಕುಗಳು ಇರೋದನ್ನು ನಾವು ಉಲ್ಲಂಘನೆ ಮಾಡಿದಂತೆ. ಇನ್ನೊಂದು ಪ್ರಮುಖ ಅಂಶ ವಿಶ್ವಶಾಂತಿ ಮತ್ತು ಸಹಬಾಳ್ವೆಗೆ ಇದು ಮಾರಕ. ನೋಡಿ, ಭಾರತ ಹೇಗೆ ನಾವು ಹೇಗೆ ಪ್ರತಿಪಾದಿಸ್ತೀವಿ ನಮ್ಮ ವಿದೇಶಾಂಗ ನೀತಿಯಲ್ಲಿ ಅಂದರೆ, ವರ್ಣಭೇದ ನೀತಿ ಅನ್ನುವಂಥದ್ದು ವಿಶ್ವದ ಶಾಂತಿ ಮತ್ತು ಸಹಬಾಳ್ವೆಗೆ ಮಾರಕವಾಗಿದೆ. ಇದನ್ನು ಮಾಡೋದು ಬೇಡ. ಯಾಕೆ ಅಂದರೆ ನಾವು ಸಹಬಾಳ್ವೆ, ನಾವೆಲ್ಲರೂ ಕೂಡ ಮನುಷ್ಯರು, ಹಾಗಾಗಿ ನಾವೆಲ್ಲರೂ ಕೂಡ ಒಂದಾಗಿ ಬದುಕಬೇಕು. ಒಂದಾಗಿ ಬದುಕೋದಕ್ಕೆ ಈ ವರ್ಣಭೇದ ನೀತಿ ಅನುಸರಿಸಿದರೆ ಇದು ಸಾಧ್ಯ ಇಲ್ಲ ಅನ್ನೋಂಥ ಒಂದು ಸಂದೇಶವನ್ನು ವಿಶ್ವಕ್ಕೆ ರವಾನಿಸುತ್ತೆ. ಇದರ ಬಗ್ಗೆ ಒಂದಿಷ್ಟು ಅಂಶಗಳನ್ನು ಗಮನಿಸಿದರೆ, ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಪಸಂಖ್ಯಾತ ಬಿಳಿಯರು ಬಹುಸಂಖ್ಯಾತ ಮೂಲ ನಿವಾಸಿಗಳನ್ನು ಹಿಡಿತದಲ್ಲಿಟ್ಟುಕೊಂಡು, ನೋಡಿ ಪ್ರಮುಖವಾಗಿ ಈಗ ಅದು ಇಲ್ಲ, ಅದನ್ನು ಹೇಳ್ತೀನಿ. ದಕ್ಷಿಣ ಆಫ್ರಿಕಾ ಅನ್ನೋಂಥ ಆಫ್ರಿಕಾ ಖಂಡದ ಪ್ರಮುಖವಾದಂಥ ದೇಶ. ಈ ದೇಶದಲ್ಲಿ ಏನಾಯಿತು, ಅಲ್ಲಿರುವಂಥ ಮೂಲ ನಿವಾಸಿಗಳು ಕಪ್ಪು ವರ್ಣದವರು. ಆ ಕಪ್ಪು ವರ್ಣದವರನ್ನು ತಮ್ಮ ಶೋಷಣೆಗೆ, ದಬ್ಬಾಳಿಕೆಗೆ ಅವರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಂಥವರು ಅಲ್ಪಸಂಖ್ಯಾತರಾದಂಥ ಬಿಳಿಯರು. ಈ ಬಿಳಿಯರೇ ಎಲ್ಲ ಇಡೀ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದ್ದು. ಆದರೆ ಸುದೀರ್ಘವಾಗಿ ಈ ಬಿಳಿಯರ ವಿರುದ್ಧವಾಗಿ ಅಥವಾ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ಮಾಡೋದಕ್ಕೆ ನೆಲ್ಸನ್ ಮಂಡೇಲಾ ಅನ್ನಂಥ ಒಬ್ಬ ಕ್ರಾಂತಿಕಾರ ನಾಯಕ ಕಪ್ಪು ಜನರ ಪರವಾಗಿ ನಿಂತ್ಕೊಳ್ತಾನೆ. ಅವನು ಸುದೀರ್ಘವಾದಂಥ ಹೋರಾಟವನ್ನು ಮಾಡ್ತಾರೆ. ಸುದೀರ್ಘ ಹೋರಾಟದ ಫಲವಾಗಿ ನೋಡಿ, ಅವರು ತುಂಬ ನಮ್ಮಲ್ಲಿ ಕೂಡ ಹೇಗೆ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೋ, ಹಾಗೆ ಅಲ್ಲಿಯ ಬಿಳಿಯರ ವಿರುದ್ಧ ನೆಲ್ಸನ್ ಮಂಡೇಲಾ ಅವರು ಹೋರಾಟವನ್ನು ಕೈಗೊಳ್ತಾರೆ. ಇದರ ಫಲವಾಗಿ ದಕ್ಷಿಣ ಆಫ್ರಿಕಾ ಸ್ವತಂತ್ರ ರಾಷ್ಟ್ರವಾಗುತ್ತೆ. ಬಿಳಿಯರ ಅಲ್ಲಿಯ ಒಂದು ಶೋಷಣೆ ನಿಂತು ಹೋಗುತ್ತೆ. ಹೀಗಾಗಿ ನೆಲ್ಸನ್ ಮಂಡೇಲರನ್ನು ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ನಾವು ಗುರುತಿಸ್ತೀವಿ. ಬಹಳ ಅದ್ಭುತವಾದಂಥ ರೋಚಕವಾದಂಥ ಇತಿಹಾಸವನ್ನು ದಕ್ಷಿಣ ಆಫ್ರಿಕಾದಲ್ಲಿ ಇರೋದನ್ನು ಕಾಣ್ತೀವಿ. ವಿಶ್ವದಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆ ಮತ್ತು ಮಾರಾಟದಲ್ಲಿ ಪೈಪೋಟಿ ಸ್ಪರ್ಧೆ ಇರೋದನ್ನು ನಾವು ಕಾಣ್ತೀವಿ. ಅಮೇರಿಕಾ, ರಷ್ಯಾ, ಚೀನಾ, ಇನ್ನು ಉಳಿದಂಥ ಇಂಗ್ಲೆಂಡ್, ಬೇರೆ ಬೇರೆ ದೇಶಗಳಲ್ಲಿ ತಂತ್ರಜ್ಞಾನ ಆಧರಿಸಿ ಅತ್ಯಂತ ಬಲಿಷ್ಠವಾದಂಥ, ಸಮರ್ಥವಾದಂಥ, ಅತ್ಯಂತ ಪರಿಣಾಮಕಾರಿಯಾದಂಥ ಶಸ್ತ್ರಾಸ್ತ್ರಗಳನ್ನು ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಅವರು. ಅವುಗಳನ್ನು ಬೇರೆ ದೇಶಗಳಿಗೆ ತಮ್ಮ ದೇಶದ ರಕ್ಷಣೆಗಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಬೇರೆ ದೇಶಗಳಿಗೆ ರವಾನೆ ಮಾಡೋದು ಅಥವಾ ಬೇರೆ ದೇಶಗಳಿಗೆ ರಫ್ತು ಮಾಡೋದನ್ನು ಕೂಡ, ಮಾರಾಟ ಮಾಡೋದನ್ನು ಕಾಣ್ತಾ ಇದ್ದೀವಿ. ಇದನ್ನು ನಾವು ಇವತ್ತು ವಿರೋಧಿಸ್ತಾ ಇದ್ದೀವಿ. ಕೆಲವೊಂದು ಇದಕ್ಕಾಗಿಯೇ ಅನೇಕ ರೀತಿಯಾದಂಥ ಒಪ್ಪಂದಗಳು ಕೂಡ ನಡ್ಕೊಂಡು ಬಂದಿರೋದನ್ನು ಕಾಣ್ತೀವಿ. ಈಗಲೂ ಕೂಡ ನಾವು ಆಕಾಶದಲ್ಲಾಗಲಿ ಅಥವಾ ಸಮುದ್ರದ ತಳದಲ್ಲಾಗಲಿ ನಾವು ಕೆಲವೊಂದು ಅಣುಬಾಂಬುಗಳನ್ನು ಅಥವಾ ಇತರೆ ಕೆಲವೊಂದು ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ಮಾಡುವಂತಿಲ್ಲ ಅಂತ ಹೇಳಿ ಅನೇಕ ದೇಶಗಳು ಇದನ್ನು ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾವೆ. ಒಂದು ವೇಳೆ
ನಿಶಸ್ತ್ರೀಕರಣಕ್ಕೆ ನಾವು ಒಗ್ಗದೇ ಇದ್ದರೆ ಅಥವಾ ಅದನ್ನು ಒಪ್ಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ 3ನೇ ಮಹಾಯುದ್ಧ ಆಗಬಹುದು. ಅತ್ಯಂತ ಘನಘೋರವಾದಂಥ ಯುದ್ಧ. ಇಡೀ ಭೂಮಿಯ ಮೇಲಿರುವಂಥ ಸಂಪೂರ್ಣ ಜೀವರಾಶಿಯೇ ನಾಶ ಆಗುವಂಥ ಸಾಧ್ಯತೆ ಇದೆ. ಇಲ್ಲಿ ಅಣ್ವಸ್ತ್ರಗಳ ಪ್ರಯೋಗಗಳಾಗಬಹುದು. ಹೀಗಾಗಿ ಭಾರತ ಶಾಂತಿ ಪ್ರಿಯವಾದಂಥ ರಾಷ್ಟ್ರ ಭಾರತ ಅಣ್ವಸ್ತ್ರಗಳನ್ನು ಅಥವಾ ಶಸ್ತ್ರಾಸ್ತ್ರಗಳನ್ನು ನಿಶಸ್ತ್ರೀಕರಣ ಮಾಡಬೇಕು, ಯಾರು ಹೊಂದಬೇಡಿ ಅನ್ನೋಂಥದ್ದು ಕೂಡ ಪ್ರತಿಪಾದಿಸುತ್ತೆ. ಹಾಗಂತ ಹೇಳಿ ಎಲ್ಲ ನಾವು ಸಂಪೂರ್ಣವಾಗಿ ಎಲ್ಲ ಶಸ್ತ್ರಾಸ್ತ್ರಗಳನ್ನು ತ್ಯಾಗ ಮಾಡೋದು ಅಥವಾ ಅವುಗಳನ್ನೆಲ್ಲವನ್ನು ಕೂಡ ನಿರ್ನಾಮ ಮಾಡಿಬಿಟ್ರೆ ನಮ್ಮ ದೌರ್ಬಲ್ಯ ಅಂತ ಹೇಳಿ ಬೇರೆ ದೇಶದವರು ಕೂಡ ನಮ್ಮ ಮೇಲೆ ಆಕ್ರಮಣ ಮಾಡುವ ಸಾಧ್ಯತೆಯೂ ಇರುತ್ತೆ. ಮಕ್ಕಳ, ಇಷ್ಟೊತ್ತು ಪಾಠ ಕೇಳಿದ್ರಲ್ವಾ? ಒಂದಿಷ್ಟು ಚಟುವಟಿಕೆ ಮಾಡೋಣ. ಇಲ್ಲಿರುವಂಥ ಅಂಶಗಳನ್ನು ನೋಡಿ ಒಂದಿಷ್ಟು ಇದರ ಉತ್ತರವನ್ನು ತಾವು ಹೇಳಬೇಕು. ಭಾರತದ ವಿದೇಶಾಂಗ ನೀತಿಯ ರೂವಾರಿಗಳು, ಭಾರತ ವಿದೇಶಾಂಗ ನೀತಿಯ ಶಿಲ್ಪಿಗಳು, ರೂವಾರಿಗಳಂತೂ ಕೂಡ ಅವರನ್ನು ಕರಿತೀವಿ. ಯಾರು ಅವರು? ಉತ್ತರ ಹೇಳ್ತೀರಾ? ಹಾಂ, ಜವಾಹರ್ಲಾಲ್ ನೆಹರು ಅವರು ಭಾರತ ವಿದೇಶಾಂಗ ನೀತಿಯ ಶಿಲ್ಪಿಗಳು, ರೂವಾರಿಗಳಂತ ಕರಿತೀವಿ. ಎರಡನೇದು, ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದನ್ನು ನಾವು ಏನಂತ ಕರಿತೀವಿ? ಕೆಲವು ನಿರ್ದಿಷ್ಟ ಬಗೆಯ ಅಂದರೆ ಅಣುಬಾಂಬ್ ಯಾವುದಾಗಿರ್ಬೋದು, ಅದಕ್ಕೆ ಒಂದು ಉತ್ತರ ಇದೆ. ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದು. ಏನು ಉತ್ತರ? ಹಾಂ, ನಿಶಸ್ತ್ರೀಕರಣ. ಮೂರನೇದಕ್ಕೆ ಹೋಗೋಣ. ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ವಿರುದ್ಧ ಹೋರಾಟವನ್ನು ಮಾಡಿ ಜಯವನ್ನು ಸಾಧಿಸಿದವರು, ಹೋರಾಟ ಮಾಡಿದವರು ಯಾರು? ನೆಲ್ಸನ್ ಮಂಡೇಲಾನಂಥ ನಾಯಕರು ಹೋರಾಟವನ್ನು ಮಾಡ್ತಾರೆ. ನಾಲ್ಕನೇ ಅಂಶ, ಪಾಕಿಸ್ತಾನದ ಜೊತೆ ಉತ್ತಮ ಬಾಂಧವ್ಯ ವೃದ್ಧಿಗಾಗಿ ಪ್ರಯತ್ನಿಸಿದ ಪ್ರಧಾನಿ. ಪಾಕಿಸ್ತಾನದ ಜೊತೆಗೆ ಉತ್ತಮ ಬಾಂಧವ್ಯ ವೃದ್ಧಿಗಾಗಿ ಪ್ರಯತ್ನಿಸಿದ ಪ್ರಧಾನಮಂತ್ರಿಗಳು. ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ ಶೃಂಗಸಭೆಗಳ ಮುಖಾಂತರ ಅನೇಕ ರೀತಿಯಾಗಿ ಪ್ರಯತ್ನ ಮಾಡಿದ್ದನ್ನು ಕಾಣ್ತೀವಿ. ಗೃಹ ಪಾಠವನ್ನು ನಿಮಗೆ ಮನೆಯಲ್ಲಿಯೇ ಹೋಮ್ವರ್ಕ್ ಮಾಡಬೇಕು. ಅವುಗಳು ಒಂದಿಷ್ಟು ನೋಡಿ ಯಾವುದು ಅಂತ ಹೇಳಿ. ನಮ್ಮ ವಿದೇಶಾಂಗ ನೀತಿಗೆ ಸಂಬಂಧಿಸಿದ ಚಿತ್ರ ಮಾಹಿತಿಯನ್ನು ಸಂಗ್ರಹಿಸಿ ಅನೇಕ ನ್ಯೂಸ್ ಪೇಪರ್ಗಳಲ್ಲಿ, ಬೇರೆ ಬೇರೆ ಪುಸ್ತಕಗಳಲ್ಲಿ ಇವುಗಳೆಲ್ಲ ಬರ್ತವೆ. ಅವುಗಳನ್ನು ಜಿರಾಕ್ಸ್ ಮಾಡೋದು ಅಥವಾ ನ್ಯೂಸ್ ಪೇಪರ್ಗಳಿದ್ದರೆ ಕಟಿಂಗ್ಸನ್ನು ಮಾಡೋದು, ಇವುಗಳಿಗೆ ಸಂಬಂಧಪಟ್ಟಂಗೆ ಕಾಲಕಾಲಕ್ಕೆ ಬಂದಂಥ ಕೆಲವೊಂದು ಮಾಹಿತಿಯನ್ನು ತಾವು ಸಂಗ್ರಹವನ್ನು ಮಾಡಬೇಕು. ಮೊದಲನೆಯ ಚಟುವಟಿಕೆ. ಎರಡನೇದು, ನೆರೆಹೊರೆಯವರ ಜೊತೆ ಉತ್ತಮ ಬಾಂಧವ್ಯ ಅಗತ್ಯ. ಇದರ ಬಗ್ಗೆ ಪ್ರಬಂಧ ಬರೀಬೇಕು. ನೆರೆಹೊರೆಯವರ ಜೊತೆಗೆ, ನಿಮ್ಮ ಮನೆಯ ಅಕ್ಕಪಕ್ಕದವ್ರ ಜೊತೆಗೆ ಉತ್ತಮ ಬಾಂಧವ್ಯ ಬೇಕು, ಅಗತ್ಯ ಅಂತ ಹೇಳಿ ಒಂದು ಪ್ರಬಂಧವನ್ನು ನೀವು ಒಂದು 2 ಪೇಜಿನ ಪ್ರಬಂಧವನ್ನು ಬರೀರಿ. ಮೂರನೇದಾಗಿ ಭಾಳ ಚೆನ್ನಾಗಿರುವಂಥದ್ದು, ವಿಶ್ವ ಶಾಂತಿಗಾಗಿ ನಿಶಸ್ತ್ರೀಕರಣ ಅಗತ್ಯ. ವಿಶ್ವದಲ್ಲೇ ಶಾಂತಿಯನ್ನು ಕಾಪಾಡಬೇಕಂದ್ರೆ ಎಲ್ಲ ರಾಷ್ಟ್ರಗಳಲ್ಲೂ ನಿಶಸ್ತ್ರೀಕರಣವನ್ನು ಇರಬೇಕು ಅನ್ನೋಂಥದ್ದು, ಅದು ಅತ್ಯಗತ್ಯ ಅನ್ನೋಂಥದ್ದು ಹೌದು. ಇದಕ್ಕೆ ಯಾಕೆ ಇದು ಅಗತ್ಯ ಅನ್ನೋದ್ರ ಬಗ್ಗೆ ಕಾರಣಗಳನ್ನು ಪಟ್ಟಿ ಮಾಡಬೇಕು. ಒಂದು 10 ಕಾರಣವನ್ನು ನೀವು ನೀಡಬೇಕು. ಮಾಡ್ತೀರಾ ತಾನೇ ಮನೆಯಲ್ಲಿ? ಎಲ್ಲರೂ ಖಂಡಿತ ಇವುಗಳನ್ನು ಮಾಡಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ದಿನ ಭಾರತದ ವಿದೇಶಾಂಗ ನೀತಿ ಅನ್ನೋಂಥ ಪಾಠದ ಕುರಿತಾಗಿ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಈ ಪಾಠವನ್ನು ಮತ್ತೊಮ್ಮೆ ನೀವು ನಿಮ್ಮ ಶಿಕ್ಷಕರ ಜೊತೆಗೆ ಚರ್ಚೆಯನ್ನು ಮಾಡಿ ನೀವು ಒಂದಿಷ್ಟು ಓದಬೇಕು. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನೀವು ಪುಸ್ತಕವನ್ನು ಓದಿ ಅರ್ಥೈಸಿಕೊಳ್ಳಿ. ತಿಳಿಯದೇ ಇರುವ ಅಂಶಗಳನ್ನು ನಿಮ್ಮ ಶಿಕ್ಷಕರು, ಸ್ನೇಹಿತರೊಂದಿಗೆ ಚರ್ಚೆ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠವನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.